ಸೌಕಾರ ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂತಾಯಿಯನ್ನು ಮಾರುವ ಭಂಡ ತಾಯಿ ಗಂಡ ರಾಜಕಾರಣಿ ಎಂದು ತಿಳಿದುಕೊಂಡಿಯ ನನ್ನನ್ನು. ಇವನು ನೇಗಿಲ ಯೋಗಿ. ಜನ್ಮಕ್ಕಿಂತ ಬೆಂಕಿ ಹಾಕ. ಏ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯಲು ಇದೇನು ಧರ್ಮಯುಗ ಅಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡ ಕಾಂಚಾಣ ಕಾಣಿಸಿದಂತೆ ಕುಣಿಸುವ ಕಾಲವಿದು. ಅಂದಾಗ ನೀನೇನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಸೌಕಾರ ಕುರಿ ಅನ್ನಲೇ ಇವನು. ನಿಮ್ಮಂತ ರಾಕ್ಷಸರಿಗೆ ಹೊತ್ತು ಹಾಕಿ ಕುಳಿತ ಹುಲಿ. ಹುಲಿ ನಿಮ್ಮಂತ ಹಿಂಡು ಹುಲಿಗಳಿಗೆ ಸಾಕಿ ಸಲಮಿದ ಈ ಸೈರಾಜ್ ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂದೂಗಳಲ್ಲಿ ಆಗಲಿದ ಗೋವಿನಂತೆ ನಿನ್ನನ್ನು ಮಸಣಕ್ಕೆ ಕಳಿಸಬೇಕಾಗುತ್ತದೆ. ಎತ್ತರ ಜಯರಾಜ, ಹಾಗೆಂದ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಪ್ರಾಣ ಹೋದರೂ ಹಿಂಜರಿಯುವುದಿಲ್ಲ. ಈ ಪರ ದೊಡ್ಡ ಅರ್ಜುನನೆಂಬುದನ್ನು ಮಾತ್ರ ಮರೆಯಬೇಡ. ಅಲ್ಲ ತಮ್ಮ ಅರ್ಜುನ, ಸಮಾಧಾನ ಮಾಡ್ಕೋ. ಸಮಾಧಾನ ದುಃಖ ಇದ್ರ ಬಾಯಿಲಿ ಹೇಳು, ಮಂದಿ ಕೂತಲ್ಲ. ಕುಲಕರ್ಣಿ, ಮುತ್ತಿನಂತ ಒಂದು ಮಾತು ಹೇಳ್ತೀನಿ ಕೇಳು. ನನ್ನ ಹೊಲದ ಬದುವಿನಲ್ಲಿ ನೀವು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಿಕೆ ಪತ್ರಿಗೆ ಸಮಾನ. ಕುಲಕರ್ಣಿ, ಕೊನೆಯದಾಗಿ ನಿನಗ ನಿಮ್ಮ ಸೌಕರ್ಯ ಒಂದು ಮಾತು ಹೇಳ್ತೀನಿ ಕೇಳು. ಇನ್ನೊಂದು ಸಾರ್ತಿ ನಮ್ಮ ಭೂತಾಯಿ ವಿಷಯಕ್ಕೆ ಬಂದಿದ್ದೆ ಮಕ್ಕಳ ಹಾಗೆ ಮಣ್ಣಾಗಿಸಿ ಬಿಡ್ತೀನಿ. ನಿಮ್ಗೇನು ಪುಗ್ಗ ಮರ ಮಾಡೇನೇನ್ರಿ? ತುಂಬ್ಕೊಂಡ್ರಿ ನಾ ಮತ್ತೆ ಮಾಡ. ನಿಮ್ಗೇನು ಉಸುಕ್ ತುಂಬ ಮಾಡೇನೇನ್ರಿ? ಏ ಕುಲಕರ್ಣಿ, ಒಂದನೇ ಬಾಯಿ. ಅಂದು ಕೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿದ ಹಾಗೆ ಹಿರಣ್ಯಕಶ್ಯಪ ತನ್ನ ಸಹೋದರನ ಸಾವಿನ ಸೇಡಿಗಾಗಿ ದೇವತೆಗಳಿಗೆ ಬಲಿ ತೆಗೆದುಕೊಳ್ಳುತ್ತಿರುವಾಗ ಆ ನರಸಿಂಹನ ಕೈಯಲ್ಲಿ ಹತನಾಗಿ ಸಾಯಲಿಲ್ಲವೇ? ಅದೇ ಸಮಯ ನೋಡಿ ಈ ಅರ್ಜುನ ಮನೆತನವನ್ನು ಸರ್ವನಾಶ ಮಾಡುವವರಿಗೆ ಈ ಸೈರಾಜನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸೌಕಾರ ಏನೋ ಮಾತಾಡ್ಕೋಬೇಡ್ರಿ ನೀವು. ಯಾಕಂದ್ರೆ ಇಲ್ಲಿ ಕೂತು ಮಂದಿಲ್ಲ ಅರ್ಜುನ್ ಕಡೆ ಅದಾರ್ರಿ. ಹೊತ್ತು ಹೇಳಿದ್ರು ಹೇಳ್ಬೇಕ್ರಿ. ನಡ್ರಿ, ನಾವು ಇಲ್ಲೇ ಏನದ BS 2 ಬೀರ್ ಕುಡಿದು ಸಿರಿಗೆಟ್ ಹಚ್ಚಿ ನೈಸ್ ನಿದ್ದೆ ಮಾಡಲ್ರಿ. ನಡೀರಿ.